It is very easiest grammar part. Now, before going to the affixes, first we should know the basic of this, the root words. Let us start with the root words or base words. Root words or base words, ಮೂಲ ಪದಗಳು ಅಂತ ಹೇಳಿ. The meaning of this, root words or base words are the most basic part of a word. ಯಾವುದಾದ್ರೂ ಒಂದು ಪದಕ್ಕೆ ಒಂದು ಮೂಲ ಪದ ಅಂತಕ್ಕಂಥದ್ದು ಇರುತ್ತೆ. ಆ ಮೂಲ ಪದಗಳನ್ನು ನಾವು ರೂಟ್ ವರ್ಡ್ಸ್ ಅಥವಾ ಬೇಸ್ ವರ್ಡ್ಸ್ ಅಂತೇಳಿ ಕರಿತೀವಿ. ಇಫ್ ಯು ಆ್ಯಡ್ ಆ್ಯನ್ ಅಫಿಕ್ಸ್ ಟು ಎ ರೂಟ್ ವರ್ಡ್ ಆರ್ ಎ ಬೇಸ್ ವರ್ಡ್, ಯು ಚೇಂಜ್ ದ ಮೀನಿಂಗ್ ಆಫ್ ದಿ ವರ್ಡ್. ಈ ಒಂದು ಮೂಲ ಪದಕ್ಕೆ ನಾವೇನು ಮಾಡ್ತೀವಿ, ಅಫಿಕ್ಸಸ್ ಅಲ್ಲಿ ಎರಡಿದೆ, ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್. ಈ ಎರಡನ್ನ ಏನು ಮಾಡ್ತೀವಿ, ಆ ರೂಟ್ ಪದಕ್ಕೆ ಅಥವಾ ಮೂಲ ಪದಕ್ಕೆ ಸೇರಿಸಿ ವಿ ಆರ್ ಚೇಂಜಿಂಗ್ ದಿ ಮೀನಿಂಗ್ ಆಫ್ ದಟ್ ವರ್ಡ್. ಆ ಮೂಲ ಪದದ ಅರ್ಥವನ್ನೇ ನಾವು ಚೇಂಜ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಅಫಿಕ್ಸಸ್ ಅಂತೇಳಿ ಕರಿತೀವಿ. ಮೂಲ ಪದಗಳು ಎಕ್ಸಾಂಪಲ್ಗೆ ಇಲ್ಲಿ ಯೂಸ್ ಅಂತ ಇದೆ. ಆ ಯೂಸ್ಗೆ ಏನು ಮಾಡ್ತೀವಿ, ನಾವು ಪದಗಳನ್ನು ಸೇರಿಸ್ತೀವಿ. ಪ್ರಿಫಿಕ್ಸ್ ಮೊದಲಿಗೆ, ಸಫಿಕ್ಸ್ ಅಥವಾ ಕೊನೆಗೆ ಆ ಪದಕ್ಕೆ ಸೇರಿಸಿ ಏನು ಮಾಡ್ತೀವಿ, ಅರ್ಥವನ್ನು ಚೇಂಜ್ ಮಾಡ್ತೀವಿ. ಎಕ್ಸಾಂಪಲ್ ಯೂಸ್, ಅನ್ಯೂಸ್ ಅಥವಾ ಯೂಸ್ಫುಲ್, ಯೂಸ್ಲೆಸ್. ಈ ರೀತಿ ಅದಕ್ಕೆ ಲೆಸ್ ಅಥವಾ ಫುಲ್ ಅಥವಾ ಅನ್ ಅಂತಕ್ಕಂಥದ್ದನ್ನ ಸೇರಿಸಿ ಆ ಯೂಸ್ ಅಂತಕ್ಕಂತಹ ಮೂಲ ಪದವನ್ನು ಚೇಂಜ್ ಮಾಡ್ತೇವೆ. ರೂಟ್ ವರ್ಡ್ ಮೀನ್ಸ್ ವಿತೌಟ್ ಅಫಿಕ್ಸಸ್ ಇಲ್ಲದೆ ಇರತಕ್ಕಂಥದ್ದನ್ನ ರೂಟ್ ವರ್ಡ್. ಇನ್ನೂ ನಿಮಗೆ ಸರಳವಾಗಿ ಅರ್ಥವಾಗಬೇಕಂದ್ರೆ ಬ್ಯೂಟಿಫುಲ್, ಕೈಂಡ್ನೆಸ್, ಗ್ರೇಟ್ಫುಲ್. ಅರ್ಥ ಆಯ್ತಾ ಮಕ್ಕಳೇ? ರೂಟ್ ವರ್ಡ್ಸ್ ಅಂದಾಗ ಇಟ್ ಈಸ್ ಎ ಬೇಸ್ ಫಾರ್ಮ್ ಅಥವಾ ಮೂಲ ಪದ. ಆ ಮೂಲ ಪದಕ್ಕೆ ನಾವೇನು ಮಾಡ್ತೀವಿ, ಅಫಿಕ್ಸನ್ನು ಸೇರಿಸಿ ಆ ಪದದ ಅರ್ಥವನ್ನು ನಾವು ಚೇಂಜ್ ಮಾಡ್ತೇವೆ. ನಾವು ಲೆಟ್ಸ್ ಸಿ ವಾಟ್ ಈಸ್ ದ ಮೀನಿಂಗ್ ಆಫ್ ಅಫಿಕ್ಸಸ್. ಅಫಿಕ್ಸಸ್ ಆರ್ ವರ್ಡ್ ಪಾರ್ಟ್ಸ್ ದಟ್ ಚೇಂಜ್ ದ ಮೀನಿಂಗ್ ಆಫ್ ಎ ರೂಟ್ ಆರ್ ಬೇಸ್ ವರ್ಡ್. ಅಫಿಕ್ಸಸ್ ಅಂತಕ್ಕಂಥದ್ದು ಆ ಒಂದು ರೂಟ್ ಮೂಲ ಪದಕ್ಕೆ ನಾವು ಸೇರಿಸ್ತಕ್ಕಂಥ ಪದಗಳು ಅಂತ. ಅದು ಮೊದಲಿಗೆ ಸೇರಿಸಬಹುದು, ಕೊನೆಗೆ ಸೇರಿಸಬಹುದು. ಇಲ್ಲಿ there are two types in affixes, that is prefixes and suffixes. Both are the types of affixes. Let us see example for the better understanding. See, unuseful. Use is the base word. ಯೂಸ್ ಅಂತಕ್ಕಂಥದ್ದು ಮೂಲ ಪದ. ಅದಕ್ಕೆ ಏನು ಮಾಡ್ತಾ ಇದ್ದೀವಿ, ಎರಡು ಅಫಿಕ್ಸಸ್ಸನ್ನು ಸೇರಿಸಿದ್ದೀವಿ. ಒಂದು ಯೂಸ್ನ ಮುಂದೆ, ಇನ್ ಫ್ರಂಟ್ ಆಫ್ ಯೂಸ್ ಅನ್ನನ್ನು ಸೇರಿಸಿದ್ದೀವಿ. ಆಫ್ಟರ್ ದ ಯೂಸ್ ವಿ ಆರ್ ಆ್ಯಡಿಂಗ್ ಫುಲ್. ವಿ ಮೇಡ್ ಅನದರ್ ವರ್ಡ್ ಅನ್ಯೂಸ್ಫುಲ್. ಇಲ್ಲಿ ಅಫಿಕ್ಸಸ್ ಎರಡಿದೆ, ಒಂದು ಅನ್ನು, ಇನ್ನೊಂದು ಫುಲ್ ಅಂತಕ್ಕಂಥದ್ದು. ಎರಡು ಅಫಿಕ್ಸಸ್ಸನ್ನು ಸೇರಿಸಿ ಅನ್ಯೂಸ್ಫುಲ್ ಅಂತ ಮಾಡಿದ್ದೇವೆ. ಈಗ ಅಫಿಕ್ಸಸ್ ಅಂದರೆ ಅರ್ಥ ಆಯ್ತಲ್ವಾ? ಬೇಸ್ ವರ್ಡ್ಗೆ ಅದರ ಮುಂದೆ ಅಥವಾ ಅದರ ಹಿಂದೆ ನಾವು ಬೇರೆ ವರ್ಡ್ಸನ್ನು ಸೇರಿಸಿ ಅದರ ಮೀನಿಂಗನ್ನು ಚೇಂಜ್ ಮಾಡೋದನ್ನೇ ಅಫಿಕ್ಸಸ್ ಅಂತ ಕರಿತೀವಿ. ಇನ್ ದಟ್ ಅಫಿಕ್ಸಸ್ ದ ಫಸ್ಟ್ ಒನ್ ಈಸ್ ಪ್ರಿಫಿಕ್ಸ್. ಫ್ರೀ ಮೀನ್ಸ್ ಫಸ್ಟ್ ಆರ್ ಬಿಗಿನಿಂಗ್ ಅಂತ. ಫ್ರೀ ಅಂದರೆ ಬಿಗಿನಿಂಗ್. ಪ್ರಿ-KG ಅಂತ ಕೇಳಿದಿರಲ್ವಾ? 1ನೇ ಕ್ಲಾಸ್ಗೆ ಹೋಗೋಕ್ಕಿಂತ ಮುಂಚೆ ಓದ್ತಕ್ಕಂಥದ್ದು ಪ್ರಿ-KG ಅಂತ ಹೇಳ್ತೀವಿ. ಹಾಗೆ ಪ್ರಿಫಿಕ್ಸ್ ಅಂದರೆ ಏನಪ್ಪ ಅಂದರೆ ಮೊದಲಿಗೆ ಫಿಕ್ಸ್ ಮಾಡ್ತಕ್ಕಂಥದ್ದು. ಹಿಯರ್ ಪ್ರಿಫಿಕ್ಸಸ್ ಆರ್ ವರ್ಡ್ ಪಾರ್ಟ್ಸ್ ದಟ್ ಕಮ್ಸ್ ಅಟ್ ದಿ ಬಿಗಿನಿಂಗ್ ಆಫ್ ದಿ ರೂಟ್ ವರ್ಡ್ ಆರ್ ಬೇಸ್ ವರ್ಡ್. ಮೂಲ ಪದದ ಬಿಗಿನಿಂಗಲ್ಲಿ ಅಂದರೆ ಮುಂದೆನೇ ಸೇರಿಸ್ತಕ್ಕಂತಹ ವರ್ಡ್ಸ್ಗೆ ಏನಂತ ಕರಿತೀವಿ, ಪ್ರಿಫಿಕ್ಸಸ್ ಅಂತೇಳಿ ಕರಿತೇವೆ. ಹಿಯರ್ ದ ಎಕ್ಸಾಂಪಲ್ ಫಾರ್ ಪ್ರಿಫಿಕ್ಸಸ್. ಸಿ, use, base word. At beginning of the use means in front of the use we are adding the word un plus use, it becomes unuse. Use means ಉಪಯೋಗಿಸೋದು, unuse ಅಂದರೆ ಉಪಯೋಗಿಸದೇ ಇರತಕ್ಕಂಥದ್ದು. Prefixes are the word parts that comes at the beginning of the root word. ಮೂಲ ಪದದ ಮುಂದೆ ಸೇರಿಸ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ, prefixes ಅಂತೇಳಿ ಕರಿತೀವಿ. Now let us see what is suffix.
Here suffixes are the word parts that come at the end of the root word or base word. Suffix ಅಂದರೆ ಏನು? ರೂಟ್ ವರ್ಡ್ನ ಎಂಡ್ಗೆ ಮೀನ್ಸ್ ಕೊನೆಗೆ, ಅದರ ರೂಟ್ ವರ್ಡ್ನ ಹಿಂದೆ ಸೇರಿಸ್ತಕ್ಕಂಥ ಪದಗಳಿಗೆ ಸಫಿಕ್ಸ್ ಅಂತೇಳಿ ಕರಿತೇವೆ. ಸಿ ದ ಎಕ್ಸಾಂಪಲ್. ಹಿಯರ್ ಈಸ್ ಪ್ರಿಫಿಕ್ಸ್ ಅನ್, ಯೂಸ್ ಇಸ್ ಎ ಬೇಸ್ ವರ್ಡ್ ಅಂಡ್ ಫಲ್ ಇಸ್ ದಿ ಸಫಿಕ್ಸ್. ಆ ಯೂಸ್ನ ಹಿಂದೆ ಕೊನೆಗೆ ಏನು ಮಾಡ್ತಾ ಇದ್ದೀವಿ, ಆ ಫಲ್ ಅಂತಕ್ಕಂಥದ್ದು ಸಫಿಕ್ಸನ್ನು ಸೇರಿಸಿ ಯೂಸ್ಫುಲ್ ಅಂತ ಆಗುತ್ತೆ. ಅನ್ ಅಂತಕ್ಕಂಥದ್ದು ಪ್ರಿಫಿಕ್ಸ್, ಯೂಸ್ ಬೇಸ್ ವರ್ಡ್ ಆ್ಯಂಡ್ ಫುಲ್ ಅಂತಕ್ಕಂಥದ್ದು ಇಟ್ ಈಸ್ ಸಫಿಕ್ಸ್. ಸಫಿಕ್ಸ್ ಮೀನ್ಸ್ ವಿ ಆರ್ ಆ್ಯಡಿಂಗ್ ಅಟ್ ದಿ ಎಂಡ್, ಬ್ಯಾಕ್ ಆಫ್ ದಿ ವರ್ಡ್. ಪದದ ಹಿಂದೆ ಆ್ಯಡ್ ಮಾಡ್ತಕ್ಕಂಥದ್ದನ್ನು ಸಫಿಕ್ಸ್ ಅಂತೇಳಿ ಕರಿತೇವೆ. ನಾವು ಲೆಟ್ಸ್ ಗೋ ಥ್ರೂ ದಿ ಎಕ್ಸಾಂಪಲ್ಸ್. ಹಿಯರ್ ಈಸ್ ದ ಪ್ರಿಫಿಕ್ಸಸ್. ದ ಫಸ್ಟ್ ಒನ್ ಈಸ್ ಇನ್. ಇನ್ ಮೀನ್ಸ್ ನಾಟ್, ನೋ ಅಂತ. ವಿಸಿಬಲ್ ಬೇಸ್ ವರ್ಡ್, ಇನ್ವಿಸಿಬಲ್. ಇನ್ವಿಸಿಬಲ್, ವಿಸಿಬಲ್ ಅಂದರೆ ಕಾಣ್ತಕ್ಕಂಥದ್ದು, ಇನ್ವಿಸಿಬಲ್ ಕಾಣೋದಿಲ್ಲ. ಅಲ್ಲಿ ಆ ಒಂದು ಪಿಕ್ಚರಲ್ಲಿ ಮುಖ ಕಾಣ್ತಾ ಇಲ್ಲ. ನೆಕ್ಸ್ಟ್ ಫೇಮಸ್, ಇನ್ಫೇಮಸ್. ಫೇಮಸ್, ಇನ್ಫೇಮಸ್. ಸಮ್ ಮೋರ್ ಎಕ್ಸಾಂಪಲ್ ಫಾರ್ ದಿಸ್. ಇನ್ಆಕ್ಟಿವ್, ಕರೆಕ್ಟ್, ಇನ್ಕರೆಕ್ಟ್. ಡೆಫಿನೆಟ್, indefinite. Complete, incomplete. Direct, indirect. Decent, indecent. Here most of the prefix change the word into opposites. ಓಕೆನಾ? ಈ ಬೇಸ್ ವರ್ಡ್ಗೆ ಪ್ರಿಫಿಕ್ಸನ್ನು ಆ್ಯಡ್ ಮಾಡಿದಾಗ ಅವೇನಾಗುತ್ತೆ, ಆಲ್ಮೋಸ್ಟ್ ಆಪೋಸಿಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಲೆಟ್ ಅಸ್ ಸಿ ನೆಕ್ಸ್ಟ್ ಎಕ್ಸಾಂಪಲ್. ನಾನ್ ಮೀನ್ಸ್ ನಾಟ್ ಅಂತ. ನಾನ್ ಅಂದರೂ ಸಹ ನಾಟ್ ಅಂತಕ್ಕಂಥ ಅರ್ಥ ಬರುತ್ತೆ. ನಾನ್ ಸ್ಟಾಪ್, ಎಲ್ಲೂ ನಿಲ್ಲೋದಿಲ್ಲ. ಸ್ಟಿಕ್, ಅಂಟ್ಕೊಳ್ತಕ್ಕಂಥದ್ದು. ನಾನ್ ಸ್ಟಿಕ್, ಅಂಟ್ಕೊಳ್ಳೋದಿಲ್ಲ. ವೆಜಿಟೇರಿಯನ್, ಸಸ್ಯಾಹಾರಿ. ನಾನ್ ವೆಜಿಟೇರಿಯನ್ ಮೀನ್ಸ್ ಮಾಂಸಾಹಾರಿ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್, ಡಿಸ್. ಡಿಸ್ ಮೀನ್ಸ್ ಆಲ್ಸೋ ದ ಮೀನಿಂಗ್ ಆಫ್ ದ ಡಿಸ್ ಈಸ್ ನಾಟ್. ಹಿಯರ್ disorganized, organized, disorganized. Obey, disobey. ಅರ್ಥ? ಆರ್ಗನೈಸ್ಡ್ ಅಂದರೆ ಸರಿಯಾಗಿ ಜೋಡಿಸಿರ್ತಕ್ಕಂಥದ್ದು, ಡಿಸ್ಆರ್ಗನೈಸ್ಡ್ ಅಂದರೆ ಸರಿಯಾಗಿ ಜೋಡಿಸಿಲ್ಲ. ಓಕೆನಾ? ಲೆಟ್ ಅಸ್ ಸಿ ಸಮ್ ಮೋರ್ ಎಕ್ಸಾಂಪಲ್ ಫಾರ್ ಡಿಸ್. ಡಿಸಗ್ರಿ, ಡಿಸಪಿಯರ್, ಡಿಸಾರ್ಮ್, ಡಿಸ್ಕನೆಕ್ಟ್, ಡಿಸ್ಹಾನೆಸ್ಟ್, ಡಿಸ್ಲೈಕ್, disloyal, dismount, disobey, disorder, disown, distress. These are the examples for the prefix dis. We are adding this dis in front of the root words and we are making the change of that root word. The next prefix is miss. The meaning for the miss is wrong. See, read, misread. Spell, misspell. Let us see some more examples for the miss. Behave, misbehave. Lay, mislay. Lead, mislead. Place, misplace. Pronounce, mispronounce. Read, misread. Spell, misspell. Treat, mistreat. Use, misuse. The next prefix word is un. Un means also not. Lucky, unlucky. Believable, unbelievable. Let us see some more examples. Unable, afraid, unafraid. Broken, unbroken. Certain, uncertain. Common, uncommon. Cooked, uncooked. Cover, uncover. Decided, undecided. Undress, unequal, uneven, unexpected, unfair, unfamiliar, unfasten, unhappy, unhealthy. See, next prefix is re. The meaning of re is to do again. ಮತ್ತೆ ಮಾಡು ಅಂತಕ್ಕಂಥದ್ದು. ಎಕ್ಸಾಂಪಲ್ಸ್ ಇಸ್ ರೀಸೈಕಲ್, ಮತ್ತೆ ಯೂಸ್ ಮಾಡಿ. ರೀಕೌಂಟ್, ಮತ್ತೆ ಕೌಂಟ್ ಮಾಡಿ. ಸಮ್ ಮೋರ್ ಎಕ್ಸಾಂಪಲ್ಸ್ ಫಾರ್ ರೀ.
Here is reappear, rearm, rearrange, recount, redo, recenter, refill, refresh, refried, regrow, regroup, rehut, rehide, reload, remade, remake, remarry, remove, rename, renumber, repack, repaint, repay, replace, replay, reread, rerun, resale, reshape, retell, rethink, retrace, reword, rewrite. Okay, now let us see next prefix is free. Free means before, means preview. Preview means ಮೊದಲೊಮ್ಮೆ ನೋಡೋದು. ಪ್ರೀ ಸ್ಕೂಲ್, ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಹೋಗ್ತಕ್ಕಂಥದ್ದು ಪ್ರೀ ಸ್ಕೂಲ್. ಪ್ರೀ ಟೆಸ್ಟ್, ಪ್ರೀ ಪ್ಲಾನ್, ಪ್ರಿಪರೇಟರಿ. Now let's see next prefix im. Im means not ಅಂತಕ್ಕಂಥದ್ದು. Impossible, immortal. See, here is some more examples. Impatient, imperfect, impolite, impossible, and impure. These are the examples for prefixes. I hope you understood. Prefix means they are the words adding at the beginning of the base word or root word. Now examples for suffixes. ing. ing means to be doing, means it is continuous. Most commonly we are using ing. Singing, dancing, walking, asking, speaking, playing, drinking, watching. Okay, these are all the examples for ing words. All the continuous tense words becomes ing suffixes. Here ing is adding for the base word at the end. Let us see. The next one is shall. Here the meaning is in action. ION or TION we are adding to the word base words. Here construct. For construct we are using construction. Here is the example for the action. Action, act, action. Attract, attraction. Celebrate, celebration. Collect, collection. Collide, collision. Then communicate, communication. Confuse, confusion. Correction, decision, decoration, demonstration, destruction, digestion, direction, division, election, erosion. And here some more example for ION. Explosion, graduation, hibernation, infection, injection, inspection, invention, location, migration, objection, operation, pollution, protection, rotation, then selection, suggestion, and vacation. These are all the suffixes as ION or TION. Okay, we are adding TION or ION to change the base word's meaning. Now let us see the next suffix is able or able. To be able means you can make it. ನಾವು ಮಾಡಬಹುದು ಅಂತಕ್ಕಂಥದ್ದು. For example, readable. Read, we are adding suffix able. Cleanable. Clean, base word we are adding able, cleanable. Here is some more examples. Movable, noticeable, observable, pleasurable, readable, respectable, salable, teachable, trainable, understandable, usable, washable, wearable, workable, and one more, admirable, agreeable, approachable, avoidable, believable, breakable, comfortable, curable, desirable, enjoyable, excitable, excusable, exchangeable, imaginable, laughable, likable, manageable. These are all the suffixes from
able. Okay, let us see the next suffix ness. Ness means in the state, ಸ್ಥಿತಿಯನ್ನು ಹೇಳ್ತಕ್ಕಂಥದ್ದು. ಹ್ಯಾಪಿನೆಸ್, ಕ್ರೇಜಿನೆಸ್, ಸ್ಯಾಡ್ನೆಸ್, ಕೈಂಡ್ನೆಸ್, ಒಂದು ಸ್ಥಿತಿ, ಒಂದು ವ್ಯಕ್ತಿಯ ಸ್ಥಿತಿಯನ್ನು ಹೇಳ್ತಕ್ಕಂಥದ್ದು. ಸಿ some more example for this suffix ness. Ness is the word we are adding at the end of the base words. Here clever, cleverness, dark, darkness, fair, fairness, foolish, foolishness, goodness, greatness, kindness, lightness, loudness, madness, nervousness, politeness, sadness, sickness, smoothness, softness, sweetness, swiftness, thickness. These are all the example of suffix ness. It is a state. Now let us see the next suffix ment. The meaning of ment is the feeling of. Here is the words contentment, refreshment. And let's see some more example for ment. Agree plus ment, agreement. Apartment, adjustment, advertisement, movement, excitement. We are adding ment to base words to change the meaning of words. Now let's move on to next suffix ship. The meaning of ship is position, ability or skill, friendship, championship. Let's see the some more examples. Relationship, hardship, ownership, leadership, partnership, membership. These are all the examples for suffix ship. We are adding this ship to the base words to change its meaning. And next suffix is the OUS or IOUS, having the quality. Okay, to show the quality, ಗುಣವನ್ನು ತೋರಿಸ್ತಕ್ಕಂಥದ್ದು. Adventurous, curious, marvelous, like this. There are many suffixes words. Then the next suffix is less. Less means without. Here is examples: thoughtless, helpless, and see some more examples: ageless, beardless, blameless, breathless, careless, childless, cloudless, fearless, harmless, helpless, homeless, hopeful, jobless, painless, restless, sleepless, useless, worthless. This is the type. And next type suffix is full. Full means to be full of. Full of means to express something. See, here is thankful, peaceful, and more example for full is armful, careful, cheerful, colorful, delightful, fearful, forgetful, helpful, hopeful, joyful, painful, peaceful, playful, respectful, restful, successful, thankful, useful, wasteful, wonderful, and youthful. Here full is used as a suffix. We are adding this full at the end of the word, and we are changing the meaning of the base words. Let's see the next suffix IVE or tive. Here the meaning of this IVE is condition, creative, sensitive, create plus eve, creative. Here is some more examples for it: relative, positive, negative, expensive, active, attractive, effective. We are adding this TIVE or ATIVE or IVE to the base words to change its meaning as a suffixes. Now let's see the next EST. The meaning of this is the most. We are using this EST in superlative degree. Here it is examples: smallest, strongest. And some more example for this is biggest, happiest,
oldest, youngest, loudest, largest, saddest, highest, coolest. These are all the suffixes. And you have more suffixes. These are all very basic prefixes and suffixes in this video. And thank you for watching this video. Here I give you the basics of the affixes in that prefixes and suffixes. Thank you for watching.